ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: 1815 ಅಡಿ ಭರ್ತಿಯಾದ ಲಿಂಗನಮಕ್ಕಿ ಜಲಾಶಯ, ನಿಗಮದಿಂದ ಶರಾವತಿಗೆ ಬಾಗಿನ ಸಮರ್ಪಣೆ. ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಓಂಕಾರಪ್ಪ, ಉಪಾಧ್ಯಕ್ಷರಾಗಿ ದತ್ತಾತ್ರೇಯ ಭಟ್ ಆಯ್ಕೆ. ಗಣಪತಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಚಂದ್ರಗುತ್ತಿಗೆ ಸನ್ಮಾನ. ಇವೆ ಸುದ್ದಿಯ ವಿವರ. ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ 1815.40 ಅಡಿ ತಲುಪಿದ ಹಿನ್ನೆಲೆಯಲ್ಲಿ ವಾಡಿಕೆಯಂತೆ ಕರ್ನಾಟಕ ವಿದ್ಯುತ್ ನಿಗಮದಿಂದ ಜಲಾಶಯಕ್ಕೆ ಶುಕ್ರವಾರ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ಎಲೆಕ್ಟ್ರಿಕಲ್ ವಿಭಾಗದ ಮುಖ್ಯ ಅಭಿಯಂತರ ಎಚ್.ಆರ್. ರಮೇಶ್, ಕಾಮಗಾರಿ ವಿಭಾಗದ ಮಾದೇಶ್, ಕಾರ್ಮಿಕ ವಿಭಾಗದ ಕೇಂದ್ರೀಯ ಸಮಿತಿ ಅಧ್ಯಕ್ಷ ವೀರೇಂದ್ರ ಇನ್ನಿತರರು ಮಾಧ್ಯಮದ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಎಸ್ಸಿ/ಎಸ್ಟಿ ಯೂನಿಯನ್ ಅಧ್ಯಕ್ಷ ಮಿರ್ಜಾ ಕುಮಾರ್, ಕಾರ್ಮಿಕ ಮುಖಂಡ ಕೇಶವ್ ಹೆಗಡೆ, ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. 6140 ಮಿಲಿಯನ್ ಯೂನಿಟ್ಸ್ಗಳನ್ನ ಜನರೇಟ್ ಮಾಡಿತ್ತು, 4 ಎಲ್ಲ ಪವರ್ ಹೌಸ್ಗಳಿಂದ ಸೇರಿ. ಸೊ ಈ ವರ್ಷವೂ ಕೂಡ ವರುಣದೇವನ ಕೃಪೆಯಿಂದ ಮಳೆ ಚೆನ್ನಾಗಿ ಆಗ್ತಾ ಇದೆ. ಸೊ ಈ ವರ್ಷವೂ ನಾವು ನಮಗೆ ಡ್ಯಾಮ್ ಭರ್ತಿಯಾಗುವ ಒಂದು ಆಶಯ ಇದೆ ನಮಗೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಡಿಗೆ ಒಳ್ಳೆಯ ವಿದ್ಯುತ್ತನ್ನು ಉತ್ಪಾದಿಸಿ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಒಟ್ಟು ಈ ಲಿಂಗನಮಕ್ಕಿ ಅಣೆಕಟ್ಟೆಯಿಂದ 4 ವಿದ್ಯುದಾಗಾರಗಳು ಇದಕ್ಕೆ ಆಶ್ರಯದಾತವಾಗಿದೆ KPCಗೆ. ಒಟ್ಟು ಎಷ್ಟು ಮೆಗಾವ್ಯಾಟ್ ಪವರ್ ಜನರೇಟ್ ಮಾಡ್ತೀರಿ ಸರ್ ಟೋಟಲ್? ಟೋಟಲ್ 55, MGHನಲ್ಲಿ 139.2, SGSಲ್ಲಿ 1035, ಗೇರ್ಸೊಪ್ಪದಲ್ಲಿ 240 ಮೆಗಾವಾಟ್. ಇಷ್ಟು ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಅನುಕೂಲ ಇದೆ ಟೋಟಲ್. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಸ್ಕೀಮ್ ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ಬರ್ತಿದೆಯಲ್ಲ ಸರ್, ಅದಾದರೆ ಇದೆಲ್ಲದಕ್ಕೂ ಮೀರಿ ಅದೊಂದು ದೊಡ್ಡ ಇದಾಗುತ್ತೆ. ಅದ್ರ ಬಗ್ಗೆ ಏನು ಹೆಜ್ಜೆಗಳಿದೆ ಸರ್? ಇಲ್ಲ, ಅದು ಪಂಪ್ಡ್ ಸ್ಟೋರೇಜ್ ಸ್ಕೀಮ್ ಅಂತ 2000 ಮೆಗಾವಾಟ್ ಸ್ಕೀಮ್. ಅದು 250 ಮೆಗಾವಾಟ್ಗಳ 8 ಯೂನಿಟ್ ಬರುತ್ತೆ. ಸೊ ಅಂಡರ್ಗ್ರೌಂಡಲ್ಲಿ ಬರುತ್ತೆ ಅದು. ಸೊ ತಳಕಳಲ್ಲೇ ಬ್ಯಾಲೆನ್ಸಿಂಗ್ ರಿಸರ್ವೈರಿಂದ ನೀರನ್ನು ಯೂಸ್ ಮಾಡಿಕೊಂಡು ಕೇಸಪ್ಪ ಡ್ಯಾಮಿಗೆ ನೀರು ಬಿಟ್ಟು ಅದೇ ನೀರನ್ನು ಮತ್ತೆ ರಾತ್ರಿ ವಾಪಸ್ ಪಂಪ್ ಮಾಡಿ ಬೆಳಿಗ್ಗೆ ಅದೇ ನೀರನ್ನು ವಾಪಸ್ ಯೂಸ್ ಮಾಡೋದ್ರಿಂದ ರೀಸರ್ಕ್ಯುಲೇಷನ್. ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಲೆಕ್ಕದಲ್ಲೇ. ಈಗೇನು ಬ್ಯಾಟ್ರಿ ಸ್ಟೋರೇಜ್ ಅಂತ ಹೇಳ್ತಾರೆ, ಅದೇ ಥರ ನಮಗೆ ವಿದ್ಯುತ್ ಉಪಯೋಗ ಇದ್ದಾಗ ವಿದ್ಯುತ್ತನ್ನು ಜನರೇಟ್ ಮಾಡ್ಬೋದು, ಇಲ್ಲದೇ ಇದ್ದಾಗ ಅದೇ ನೀರನ್ನ ವಾಪಸ್ ಯೂಸ್ ಮಾಡ್ಬೋದು. ಈಗ ಈ ಜಲವಿದ್ಯುತ್ ಗ್ರಿಡ್ನಲ್ಲಿ ಬೇಡಿಕೆ ಹೇಗಿದೆ ಸರ್? ಜಲವಿದ್ಯುತ್ತು, ಉಷ್ಣ ವಿದ್ಯುತ್ತು ಅಂತ ಏನಿರಲ್ಲ. ವಿದ್ಯುತ್ತಲ್ಲಿ ಜಾಲಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಬೇಡಿಕೆ ಇದ್ದಾಗ ನಾವು ಮಳೆಗಾಲದಲ್ಲಿ ಜಲವಿದ್ಯುತ್ ಉತ್ಪಾದನೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಎಕ್ಸಸ್ ವಾಟರ್ನ ನಾವು ನದಿ ಪಾತ್ರಕ್ಕೆ ಬಿಡೋ ಬದಲು ಜನರೇಷನ್ ಮಾಡಿ ಬಿಡೋದ್ರಿಂದ ಆದಷ್ಟು ಅದನ್ನು ಯುಟಿಲೈಸ್ ಮಾಡ್ತೀವಿ. ರಾಜ್ಯದ ಒಟ್ಟು ವಿದ್ಯುತ್ ಬೇಡಿಕೆಗೆ ಎಷ್ಟು ಪರ್ಸೆಂಟೇಜ್ ಈಗ KPC ಕೊಡ್ತಾ ಇದೆ ಸರ್? ವಿದ್ಯುತ್ ಬೇಡಿಕೆಗೆ ಒಟ್ಟು ಪರ್ಸೆಂಟೇಜ್ ಅಂದರೆ ಹೆಚ್ಚು ಕಮ್ಮಿ ಬರೀ ಒಂದು ಶರಾವತಿ ಒಂದೇ KPC 40%. ಟೋಟಲ್ ಸ್ಟೇಟಲ್ಲಿ 40% ರಾಜ್ಯದ ಬೇಡಿಕೆಗೆ. ಆ ನಿಟ್ಟಿನಲ್ಲಿ ನಿಮಗೆ ಈಗ ನಿಗಮದಲ್ಲಿ ನೌಕರರ ಸಮಸ್ಯೆ ಎದುರಾಗ್ತಿಲ್ವ ಸರ್? ನೌಕರರ ಸಮಸ್ಯೆ ಅಂದರೆ ಹೊಸದಾಗಿ ರಿಕ್ರೂಟ್ಮೆಂಟ್ ಇಲ್ಲ, ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಕರ್ನಾಟಕ ವಿದ್ಯುತ್ ನಿಗಮ ಅವಲಂಬಿಸಿರೋದು ಮೆಜಾರಿಟಿಯಲ್ಲಿ ಬಹುಮುಖ್ಯವಾಗಿರೋದು 2 ಜಲಾಶಯಗಳು ಸರ್. ಒಂದು ಲಿಂಗನಮಕ್ಕಿ ವಿದ್ಯುದಾಗಾರ, ಇನ್ನೊಂದು ಗಣೇಶ್ ಗುಡಿಯಲ್ಲಿ ಅಂತ ಸೂಪ ವಿದ್ಯುದಾಗಾರ. ಕಾಳಿ ಜಲನಯನ ಪ್ರದೇಶ, ಕಾಳಿ ಇದರಿಂದ ಬರುವ ನದಿ ಇದ್ದದ್ದು. ಇದು ಶರಾವತಿ ನದಿಗೆ ಇರುವಂಥ ಅಣೆಕಟ್ಟು. ಎರಡು ಆಲ್ಮೋಸ್ಟ್ ಪ್ಯೂರ್ಲಿ ಇದು ವಿದ್ಯುತ್ ಉತ್ಪಾದನೆಗೆ ಅಂತ ಕಟ್ಟಿರುವಂಥ 2 ಜಲಾಶಯಗಳು ಸರ್. ಬೇರೆಲ್ಲ ಜಲಾಶಯಗಳು ರೈತರ ಇದಕ್ಕಾಗಿ, ಜಮೀನುಗಳಿಗಾಗಿ, ನೀರಾವರಿಗಾಗಿ ಅದು ಇರುವಂಥದ್ದು. ಇದು ವಿದ್ಯುತ್ಗಾಗಿ ಇರುವಂಥ 2 ಜಲಾಶಯಗಳು. 2 ಭರ್ತಿಯಾಗಿಬಿಟ್ರೆ ನಿಗಮಕ್ಕೆ ಹೆಚ್ಚಿನ ಹೊರೆ ಕಡಿಮೆ ಆಗ್ತದೆ. ಯಾಕಂದರೆ ವಿದ್ಯುತ್ನ ಬೇಡಿಕೆಗಳಲ್ಲಿ ಭೂಪಾಲು ಇದರಿಂದ ತಲುಪಿಸುವಾಗ ನಮಗೆ ಥರ್ಮಲ್ ಪ್ಲ್ಯಾಂಟ್ಗಳಲ್ಲಿ ನಾವು ಕೋಲನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿ ಅದನ್ನು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು. ಇದು ಹಾಗಲ್ಲ, ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಹಾಗಾಗಿ ಇವೆರಡು ತುಂಬಿತು ಅಂತ ಹೇಳಿದ್ರೆ KPCಗೆ ಸ್ವಲ್ಪ ಮಟ್ಟಿಗೆ ಸುಭಿಕ್ಷ, ಮತ್ತು ರಾಜ್ಯಕ್ಕೂ ಕೂಡ ಹೊರೆ ಕಡಿಮೆ ಆಗ್ತದೆ. ಯಾಕಂದರೆ ಇಲ್ಲಿಯ ವಿದ್ಯುತ್ ದರ ಕಡಿಮೆ ಇದೆ. ಹೇಗೂ ಸರ್ಕಾರ 200 ಯೂನಿಟ್ ಒಳಗೆ ಉಚಿತ ವಿದ್ಯುತ್ತನ್ನು ನೀಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಇದರಿಂದ ಭಾಳ ಲಾಭ ಆಗ್ತದೆ. ಆಮೇಲೆ ಇದು ವಾಸ್ತವವಾಗಿ 1795 ಬೆಡ್ ಲೆವೆಲ್ ಬಂದಾಗ ಪೂಜೆಯನ್ನು ಮಾಡ್ತಾಯಿದ್ರು. ಈ ಸತಿಯ ಈ ಮಳೆಯ ರಭಸ ಭಾಳ ಜೋರಾಗಿದ್ದರಿಂದ ಶ್ರಾವಣ ಮಾಸ ತನಕ ಕಾದು ಈಗ 1811ಕ್ಕೆ ಬಂದಾಗ ಇದರ ಪೂಜೆ ಆಗಿದೆ ಸರ್. ಇನ್ನೊಂದು ವಾರ ಇದೇ ರೀತಿ ಬಂದರೆ ಬಹುಶಃ ಎಲ್ಲ ರೇಡಿಯಲ್ ಗೇಟ್ ಮೂಲಕ ನೀರು ಹೊರಗೆ ಬಿದ್ದು ನಮ್ಮ ಜೋಗ ಜಲಪಾತ ಇನ್ನೂ ಕಣ್ತು ಮುಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಇದು ಬಹುಶಃ ಈಗ ವಿದ್ಯುತ್ನ ಒಂದು ಅಭಾವದ ಸಮಯದಲ್ಲಿ 2 ಡ್ಯಾಮ್ಗಳು ತುಂಬಿಟ್ರೆ ದೊಡ್ಡ ಒಂದು ಕೊಡುಗೆ ನಮಗೆ KPCಗೆ ಮತ್ತು ರಾಜ್ಯಕ್ಕೆ. ಹಾಗಾಗಿ ಇದು ನಾವು KPC ನೌಕರರು ಅಷ್ಟೇ ಅಲ್ಲ, ಎಲ್ಲರೂ ಜನಸಾಮಾನ್ಯರು ಕೂಡ ಖುಷಿ ಪಡುವಂಥ ವಿಚಾರಗಳು ಸರ್. ಅದನ್ನು ನಾವು ಇವತ್ತು ಪೂಜೆ ಮಾಡಿ ದೇವಿಗೆ ಬೇಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಿಧಾನವಾಗಿ ಹಂತವಾಗಿ ತುಂಬಿ ಅಂತೇಳಿ
ಎಲ್ಲೋ ಒಂದು ಕಡೆ ಅನಾಹುತಗಳಾಗಿ ಗುಡ್ಡ ಕುಸಿದು ಪ್ರವಾಹ ರೀತಿಯಲ್ಲಿ ಬಂದು ರೈತರ ತೋಟ ಗದ್ದೆ ಜಮೀನುಗಳೆಲ್ಲ ಅವಘಡಕ್ಕೆ ಈಡಾಗಿ ಇಲ್ಲಿ ತುಂಬುವಂಥದ್ದು ಬೇಡ, ನಿಧಾನವಾಗೇ ಬರಲಿ, ತೊಂದರೆ ಇಲ್ಲ, ಇನ್ನೂ ಒಂದು ತಿಂಗಳ ಟೈಮ್ ಇದೆ, ಹಂತ ಹಂತವಾಗಿ ತುಂಬಲಿ ಅಂತೇಳಿ. ಯಾಕಂದರೆ ತುಂಬ ತುಂಬಿದಾಗ ಕೆಳಗಡೆ ಈ ಡ್ಯಾಮ್ ಕೆಳಗಡೆ ಭಾಗದಲ್ಲಿ ಸುಮಾರಷ್ಟು ಜನ ಕುಟುಂಬಗಳಿದ್ದಾವೆ, ಅವರು ಕೂಡ ಹಂತಕ್ಕೆ ಸ್ಥಳಾಂತರ ಆಗುವಂಥ ಎಲ್ಲ ಅಪಾಯಗಳು ಅವರಿಗೆ ಆ ಕೆಲಸಗಳು ಕೂಡ ಇದೆ. ಗೇರ್ಸೊಪ್ಪದಿಂದ ಕೆಳಭಾಗದಲ್ಲಿ ಅವರಿಗೂ ತೊಂದರೆ ಆಗೋ ರೀತಿಯ ತೊಂದರೆ ಆಗಬಾರ್ದು, ಡ್ಯಾಮು ಕೂಡ ನಿಧಾನವಾಗಿ ತುಂಬಲಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಸರ್. ದೇವರು ಇವತ್ತು ಏನು KPC ಇವತ್ತು ನಮ್ಮದು ಶರಾವತಿ ಅಣೆಕಟ್ಟು ಡ್ಯಾಮ್ ತುಂಬ್ತಾ ಇರೋದು, ಇವತ್ತು ನಮ್ಮ KPC ನಿಗಮಕ್ಕೆ ಮತ್ತು ನಮ್ಮ ಜನತೆಗೆ, ಕರ್ನಾಟಕದ ಜನತೆಗೂ ಸಂತೋಷದ ವಿಷಯನೇ. ಏಕೆಂದರೆ ಈ ಡ್ಯಾಮ್ ತುಂಬಿದ್ರೆ ಇದರಿಂದ ಸಿಗುವಂಥ ಏನು ಕಮ್ಮಿ ದುಡ್ಡಲ್ಲಿ ಕರೆಂಟ್ ಇವತ್ತು ಜನಸಾಮಾನ್ಯರಿಗೆ ಸಿಗುತ್ತೆ. ಅದರಿಂದ ಈ ಸಂತೋಷ ಪಡುವಂಥ ವಿಷಯ. ಇವತ್ತು ಏನು ಮತ್ತು ಇಂಧನ ಸಚಿವರು ಇಬ್ಬರನ್ನೂ ಮತ್ತೊಮ್ಮೆ ಭೇಟಿ ಮಾಡಿ ನೀವು ಇದೇ ಒಂದು ಸಮಾರಂಭದ ವೇದಿಕೆ ಮೇಲೆ ಘೋಷಣೆ ಮಾಡಬೇಕು. ಸುಮಾರು 2800 ಜನ ಕಾರ್ಮಿಕರ ಹುದ್ದೆಗಳು ಖಾಲಿ ಉಳಿದಿದೆ. ಅದರಿಂದ ವಿದ್ಯುತ್ನ ನಿರಂತರ ವಿದ್ಯುತ್ ಉತ್ಪಾದನೆಗೆ ತೊಡಕಾಗ್ತಾ ಇದೆ ಮತ್ತು ವಿದ್ಯುತ್ ಘಟಕಗಳ ನಿರ್ವಹಣೆಗೆ ತೊಂದರೆ ಆಗ್ತಾ ಇದೆ. ಇದರಿಂದ KPCಗೆ ಯಾವುದೇ ರೀತಿಯ ಲಾಭ ಇಲ್ಲ, ನಷ್ಟ ಜಾಸ್ತಿ ಆಗ್ತಾ ಇದೆ. ಕಡಿಮೆ ಜನ ಇದ್ದಾರೆ ಅಂತೇಳಿ ಲಾಭ ಅಂತೇಳಿ ತಾವು ಭಾವಿಸಬಾರ್ದು. ಹಾಗಾಗಿ ಅದು ಘಟಕಗಳು ಸಂಪೂರ್ಣವಾಗಿ ದುರಸ್ತಿಗೆ ಬರುವಂಥದ್ದು ಸಾಧ್ಯತೆ ಹೆಚ್ಚಿನದಾಗಿದೆ. ಹೀಗಾಗಿ ನೀವು ನೇಮಕಾತಿಗಳನ್ನ ಮಾಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ವಿ. ತಕ್ಷಣ ಅವರು ನಮ್ಮ MD ಅವ್ರನ್ನ ಅದೇ ವೇದಿಕೆಯಲ್ಲಿ ಕರೆದು ಕೇಳಿದ್ರು, ಹೌದಾ ಕಾರ್ಮಿಕರ ಕೊರತೆ ಇದೆಯಾ ಅಂತ ಕೇಳಿದ್ರು. ಹೌದು ಸರ್ ಇದೆ, ಅದನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ, ತಾವು ಬೇಕಾದರೆ ವೇದಿಕೆ ಮೇಲೆ ಅದನ್ನು ಘೋಷಣೆ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾವು ಘೋಷಣೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು CM ಅವರಿಗೆ ಕೇಳ್ಕೊಂಡಾಗ ಅವರು ಆ ಒಂದು ಸಭೆಯಲ್ಲೇ ಘೋಷಣೆಯನ್ನು ಮಾಡಿದ್ರು. ಇಲ್ಲಿ ಉದ್ಯೋಗಿಗಳ ಕೊರತೆ ಇದೆ ಎನ್ನುವಂಥ ಅಹವಾಲನ್ನು ನೌಕರ ಸಂಘದವರು ಹೇಳಿದ್ದಾರೆ. ನಾನು ಅದನ್ನು ಈ ವ್ಯವಸ್ಥಾಪಕ ನಿರ್ದೇಶಕರಿಗೆ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಎಷ್ಟು ಕಡಿಮೆ ಇದೆಯೋ ಅದನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಅವರು ವೇದಿಕೆ ಮೇಲೆ ಘೋಷಣೆ ಮಾಡಿರೋದ್ರಿಂದ ಅವತ್ತು ತಮ್ಮ ಸುದ್ದಿ ಮಾಧ್ಯಮಗಳೆಲ್ಲ ಕೂಡ ಅದು ಬಂತು. ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಉದ್ಯೋಗಿಗಳ ನೇಮಕಾತಿಗೆ CM ಇಂದ ಅಸ್ತು ಅಂತೇಳಿ. ಹಾಗಾಗಿ ಅದರ ಮರುದಿವಸ ಕೂಡ ನಾವು ವಿಧಾನಸೌಧಕ್ಕೆ ಹೋಗಿ ಈಗ ಲಿಂಗನಮಕ್ಕಿ ಅಣೆಕಟ್ಟೆ ಹಿನ್ನೀರಿನಲ್ಲಿ ಮಣ್ಣು ಎಷ್ಟು ಪರ್ಸೆಂಟೇಜ್ ತುಂಬಿದೆ ಅನ್ನೋದ್ರ ಬಗ್ಗೆ ಏನಾದ್ರೆ ತಮಗೆ ಒಂದು ಐಡಿಯಾಸ್ ಇದಾವೆ ಸರ್? ಮಣ್ಣಲ್ಲಿ ಇವಾಗ ಆಲ್ರೆಡಿ ಇವಾಗ ಸೆಂಟ್ರಲ್ ವಾಟರ್ ಕಮಿಷನಿಂದ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮಾಡಿರೋದ್ರಲ್ಲಿ ಇವಾಗ ಇನ್ನೂ ಅವರು ಎಷ್ಟು ಅಂತ ನಿಖರವಾಗಿ ತಿಳಿಸಿಲ್ಲ ಇದ್ದಾರೆ. ಅದರದ್ದು ಆಲ್ರೆಡಿ ಸರ್ವೆ ಮಾಡಿರೋದ್ರಿಂದ ಅದರದ್ದು ಇನ್ನೂ ಬರಬೇಕಾಗಿದೆ. ಆ ಥರ ಮಣ್ಣಿನ ಹುಳಿನ ಸಮಸ್ಯೆನ ನಮಗೆ ಇಲ್ಲ. ತುಂಗಭದ್ರಾ ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಆ ಸಮಸ್ಯೆ ಇಲ್ಲ. ಯಾಕೆಂದರೆ ನಮಗೆ MDDL ಅಂತ ಏನಿರುತ್ತೋ ಅಲ್ಲಿವರೆಗೂ ಜನರೇಟ್ ಮಾಡೋಕ್ಕೆ ನೀರು ಅವೈಲಬಿಲಿಟಿ, ಆ ರೀತಿ ಹೂಳು ತುಂಬಿದಂಥ ಏನು ಇದಿಲ್ಲ ಆ ಥರ ಏನು ವಿಚಾರಗಳು. ಸರ್ ಗೇಟ್ ಸೆಕ್ಷನ್ ಅವರು ಸರ್ ಇದ್ದಾರೆ. ಈ 11 ರೇಡಿಯಲ್ ಗೇಟ್ಗಳು ಯಾವ ರೀತಿ ನಿರ್ವಹಣೆ ಮಾಡಿಟ್ಟಿದ್ದೀರಿ ಸರ್? ಇದು ಮಳೆಗಾಲದಕ್ಕಿಂತ ಮುಂಚೆನೇ ನಾವು ಪ್ರೀ ಮಾನ್ಸೂನ್ ಚೆಕ್ ಅಂತ ಹೇಳ್ಕೊಂಡು ನಾವು ಎಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ಪ್ರಿಲಿಮಿನರಿ ಚೆಕ್, ಆಪರೇಷನ್ ಚೆಕ್ ಸಹ ಮಾಡಿದ್ದೀವಿ. ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ನಾವು ಅದು ಎದುರಿಕೆ ರೆಡಿಯಾಗಿದ್ದೀವಿ. ಸೊ ಆಮೇಲೆ ನಾವು ಎಲ್ಲ 11 ಗೇಟೂ ರೆಡಿ ಇದೆ. ಯಾವುದೇ ಒಂದು ಲೆವೆಲ್ ಬಂದಾಗ ಒಂದು ಲೆವೆಲ್ ಅಂತ ಇರುತ್ತೆ, 1814 ಅಥವಾ 15 ಅಡಿ ಬಂದಾಗ ನಾವು ಗೇಟು ಆಪರೇಷನ್ಗೆ ನಾವು ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಆಮೇಲೆ ಒಂದು ಮೌಢ್ಯ ಇದೆ, ಏನಂದರೆ ಲಿಂಗನಮಕ್ಕಿಯಲ್ಲಿ ಬಾಗಿನ ಅರ್ಪಣೆ ಮಾಡಿದ ಅಧಿಕಾರ ಕಳ್ಕೊಳ್ತಾರೆ ಅನ್ನೋ ಒಂದು ಮೌಢ್ಯ ಕೆಲವೊಂದು ರಾಜಕೀಯವಾಗಿ ಚರ್ಚೆ ಆಗ್ತಾಯಿದೆ. ಆ ರೀತಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಸರ್? ಶಿವಕುಮಾರ್ ಸರೇ ಹೇಳ್ಬೋದು, ಬಹುಶಃ ಅವರು ಭಾಳ ವರ್ಷ ಇಲ್ಲಿ ಬಾಗಿನ ಅರ್ಪಣೆ ಮಾಡಿದ್ರಿಂದ ನೀವೇ ಅದ್ರ ಬಗ್ಗೆ ಅನುಭವ ಹೇಳ್ಬೋದು. ನಮಗೆ ಅನಿಸಿದ ಮಟ್ಟಿಗೆ ನಾವು 8 ವರ್ಷದಿಂದ ಬಾಗಿನ ಅರ್ಪಿಸ್ತೀವಿ, ಕಂಟಿನ್ಯೂಸ್ ಸಾಂಕೇತಿಕ ಪೂಜೆ ನಾವು ಮಾಡಿದ್ದೀವಿ. ಏನು ಗೊತ್ತಾ ಸರ್, ಜನರ ಮಾತುಗಳಲ್ಲಿ ಕೇಳಿದ್ದೀವಿ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ವೈಚಾರಿಕತೆ ಬಗ್ಗೆ ಹೆಚ್ಚಿನ ಇದೆ ಅಂತಿದ್ರು. ಅವರು ಮೌಢ್ಯಗಳನ್ನು ನಂಬುವಂಥವ್ರಲ್ಲ. ಹಾಗಾಗಿ ನಿಗಮದ ಅಧ್ಯಕ್ಷರು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ನಮ್ಮ ಫೌಂಡೇಶನಲ್ಲಿ ಹೇಳಿದರು, ಮೌಢ್ಯಗಳಿಗೆ ಮೊರೆ ಹೋಗಬೇಡ್ರಿ, ವೈಚಾರಿಕತೆ ಕಡೆಗೆ ನಿಮ್ಮ ಮಕ್ಕಳನ್ನು ಬೆಳೆಸಿ ಅಂತೇಳಿ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಮೌಢ್ಯತೆಗೆ ಅವರು ಬೆಲೆ ಕೊಡೋದಲ್ಲ. ಬಹುಶಃ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಮಧು ಬಂಗಾರಪ್ಪನವರು ಏನಾದರೂ ಅವ್ರನ್ನ ಇನ್ವೈಟ್ ಮಾಡಿದ್ರೆ, ನಮ್ಮ MD ಅವರಿಗೆ ಭೇಟಿ ಮಾಡಿ ಏನಾದರೂ ಕರೆದ್ರೆ ಖಂಡಿತವಾಗ್ಲೂ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಸರ್. ಅಲ್ಲಿಗೆ ಚೀಫ್ ಇಂಜಿನಿಯರ್ ಸಾಹೇಬ್ರೆ, ಈಗ ಎಷ್ಟು ದಿನಗಳಲ್ಲಿ ಅಂದಾಜು ಸುಮ್ಮನೆ ನಿರೀಕ್ಷೆ ನಿಮಗೆ ಇನ್ನು ಡ್ಯಾಮ್ ತುಂಬೋದು ಅನ್ನೋದು? ಒಳ್ಳೆ ಮಳೆ ಆದರೆ ಈಗ 5ನೇ ತಾರೀಕು ಮೇಲೆ ಮಳೆ ನಕ್ಷತ್ರ ಚೇಂಜ್ ಆಗುತ್ತಲ್ಲ, ಆವಾಗ ಮಳೆ ಹೆಚ್ಚಿಗೆ ನಿರೀಕ್ಷೆ ಇದೆ ನಮಗೆ. ಆವಾಗ ಒಂದು 8 ದಿನ ಬೇಕಾಗುತ್ತೆ. ಸಾಗರ ತಾಲೂಕಿನ ಶಿಕ್ಷಣಾಧಿಕಾರಿಗಳ ಸಂಘದ ನೂತನ ಅಧ್ಯಕ್ಷರಾಗಿ ಓಂಕಾರಪ್ಪ ಬಿ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಕಾರ್ಯದರ್ಶಿಯಾಗಿ ಆನಂದಪುರಂ KPSC ಶಾಲೆಯ ಈಶ್ವರಪ್ಪ HM,
ಕೋಶಾಧ್ಯಕ್ಷರಾಗಿ ಹುಲಿದೇವರಬನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಹೆಗಡೆ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪ್ರತಿನಿಧಿಯಾಗಿ ತಡಗಳಲೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಯಮನೂರಪ್ಪ, ನಿರ್ದೇಶಕರಾಗಿ ದಾಮೋದರ್ ಎಲ್, ಗಜೇಂದ್ರ, ಇಂದಿರಾ ಬೇಡ್ಕಣಿ, ಹೇಮಲತಾ, ಶ್ರೀನಿವಾಸ್ ಸಿಂಗ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ಓಂಕಾರಪ್ಪ ಮಾತನಾಡಿದರು. ತುಂಬಾ ಬಲಗೊಳ್ತಿದೆ. ಸೊ ಅದಕ್ಕೆ ನಾವು ನೀವುಗಳೆಲ್ಲರೂ ಸೇರಿ ಕೈ ಜೋಡಿಸಬೇಕಾಗುತ್ತೆ. ಯಾಕೆಂದ್ರೆ ಪ್ರಸ್ತುತ ನಾವು ಮುಂದಿನ ಒಂದು ಸೇವೆಯಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆ ಸಮಸ್ಯೆಗಳಿಗೆ ನಾವು ಒಬ್ಬರೇ ಹೋಗಿ ನಾವು ಏನಾದ್ರು ಹೆದರ್ಕೊಳ್ಳಿಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಸಂಘಟನೆ ಅನ್ನೋದು ಬೇಕಾಗುತ್ತೆ. ಆ ಸಂಘಟನೆ ಮುಖಾಂತರ ಹೋದಾಗ ಮಾತ್ರ ನಾವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು. ಅದೇ ಈ ಪ್ರಾಥಮಿಕ ಶಾಲೆಗಳನ್ನು ನೋಡಿದಾಗ ಅಲ್ಲಿಯ ಸಂಘಗಳು ಹೇಗಿರುತ್ತಪ್ಪ ಅಂದ್ರೆ ತುಂಬಾ ಚೆಂದಾಗಿದೆ, ತುಂಬಾ ಚೆಂದಾಗಿ ಸಂಘಟನೆ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅವರ ಬೇಡಿಕೆಗಳನ್ನ ಅಷ್ಟು ಶೀಘ್ರವಾಗಿ ಅವರು ಈಡೇರಿಸಿಕೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಈ ನಮ್ಮ ಒಂದು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲ ಸೇರಿಕೊಂಡು ನಾವೇನು ಶಿಕ್ಷಣಾಧಿಕಾರಿಗಳ ಸಂಘವನ್ನ ರಚನೆ ಮಾಡ್ಕೊಂಡಿದ್ದೇವೆ. ಸೊ ಈ ಸಂಘವನ್ನು ಕೂಡ ನಾವು ತುಂಬಾ ಬಲಯುತವಾಗಿ ಮಾಡ್ತಾ ಒಳ್ಳೆಯ ಕಾರ್ಯಕ್ರಮ ಹಾಕೊಂಡು ಸಾಗರ ತಾಲೂಕಿನಲ್ಲಿ ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಂಡು ಒಟ್ಟಾರೆಯಾಗಿ ಸಾಗರ ತಾಲೂಕಿನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸೋಣ ಅಂತ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ. ಸಾಗರ ತಾಲೂಕು ಕಾರು ಚಾಲಕರು ಮತ್ತು ಮಾಲೀಕರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಗಣಪತಿ ಬ್ಯಾಂಕ್ಗೆ 2ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸಂಘದ ಸದಸ್ಯ ರಮೇಶ್ ಚಂದ್ರಗುತ್ತಿಯವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, ಎಆರ್ಟಿಒ ವೀರೇಶ್, ಸಂಘದ ಅಧ್ಯಕ್ಷ ಗಿರೀಶ್ ಕೋವಿ, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.